ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ರಾತ್ರಿ ಎಲ್ಲ ಕಾಪಾಡಿ ಒಳ್ಳೆ ನಿದ್ದೆಯನ್ನು ಕೊಟ್ಟು ಹೊಸ ದಿವಸವನ್ನು ಕೊಟ್ಟು ನಿಮ್ಮೊಂದಿಗೆ ಮಾತನಾಡಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಹಾಗೆ ಯೂಟ್ಯೂಬ್ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಹೋಗುವಲ್ಲಿ ಬಂದಲ್ಲಿ ಎಲ್ಲ ರೀತಿಯಲ್ಲೂ ದೇವರು ಹೇರಳವಾಗಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ನಡೆಸಲಿ. ಆಮೇನ್. ಈ ದಿವಸದ ಸಂದೇಶದ ಭಾಗವು ಯೋಬನು ಎಂಬ ಒಂದು ಅಧ್ಯಾಯ. ಪುಸ್ತಕಗಳು ಬೈಬಲಲ್ಲಿ ಯೋಬನ್ ಅಂದರೆ ದುಃಖ ತಪ್ತ ಮನುಷ್ಯನು ಅಂತ ಇದರ ಅರ್ಥ. ಅಂದರೆ ದೇವರವನನ್ನು ಆರಿಸಿಕೊಂಡ್ರು. ಅವನು ಲೋಕದಲ್ಲಿ ಜೀವಿಸುವಾಗ ಈತ ದುಷ್ಟಶಕ್ತಿ, ಸೈತಾನ್ ಅಂದರೆ ದುಷ್ಟಶಕ್ತಿ ಇದ್ದಾನೆ. ಅವನು ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾನೆ, ದೇವರಿಂದ ಹಾದಿ ತಪ್ಪಿಸ್ತಾನೆ. ಆಗ ದೇವರು ಆರಿಸಿಕೊಂಡವರನ್ನ ಆ ದುಷ್ಟಶಕ್ತಿ ವಂಚಿಸುವಾಗ ದೇವರಿಂದ ಯಾವ ರೀತಿ ರಕ್ಷಣೆ ಬರುತ್ತದೆ, ಯಾವ ರೀತಿ ದೇವರು ಕೂಡ ಅಂಥವ್ರನ್ನು ಬಲಪಡಿಸಲು ಶೋಧನೆಗೆ ಒಳಪಡಿಸ್ತಾರೆ, ದೇವರಿಂದ ಯಾವ ರೀತಿ ರಕ್ಷಣೆಯನ್ನು ಹೊಂದುತ್ತಾರೆ. ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರಿಂದ ಬಿಟ್ಟು ಹೋಗುವುದಿಲ್ಲ ಎಂಬ. ಆಮೇಲೆ ಅವಂಥ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲವೂ ನಾಶವಾಗಿ ಹೋಗ್ತದೆ. ಹೆಂಡತಿ ಮಕ್ಕಳು ಕೂಡ ಇಲ್ಲದಾಗ್ತಾರೆ. ಆದರೂ ಅವನ ವಿರೋಧಿಗಳು, ಬಂಧು ಬಳಗದವರು ಎಲ್ಲರೂ ಅವನನ್ನು ನಿಂದಿಸ್ತಾರೆ. ಆದರೂ ಕೊನೆಯವರೆಗೂ ಅವನು ಏನು ಮಾಡೋದು, ದೇವರನ್ನು ಚಾಚು ತಪ್ಪದೆ ಬಿಟ್ಟು ಕೊಡುವುದಿಲ್ಲ. ಸಾಯುವಂಥ ಪರಿಸ್ಥಿತಿ ಬಂದರೂ ಕೊನೆ ಗಳಿಗೆಯಲ್ಲಿ ದೇವರೇ ಅವನೊಂದಿಗೆ ಮಾತನಾಡಿ ಅವನಿಗೆ ನಷ್ಟ ಆದಂಥ 2% ಎಲ್ಲವನ್ನ, ಮಕ್ಕಳನ್ನು, ಆಸ್ತಿ ಪಾಸ್ತಿ ಎಲ್ಲವನ್ನ ವಾಪಸ್ ಕೊಡುತ್ತಾರೆ. ಆಗ ಕಷ್ಟ ಬರೋದಕ್ಕಿಂತ ಮೊದಲು ಹೆಂಡತಿ ಚೆನ್ನಾಗಿದ್ಲು. ಕಷ್ಟ ಬಂದಾಗ ಹೆಂಡತಿ ಅವನನ್ನು ಬಿಟ್ಟು ಹೋದಳು. ಸಂಪೂರ್ಣ ನಾಶವಾದಾಗ, ಕಷ್ಟ ಆದಾಗ, ಸಂಕಟದಲ್ಲಿ ದುಃಖದಲ್ಲಿ ಬಿದ್ದಾಗ ಹೆಂಡತಿ ಬಿಟ್ಟು ಹೋದಳು. ಮತ್ತೆ ಅವನಿಗೆ ಆಸ್ತಿ ಐಶ್ವರ್ಯ ಬಂದಾಗ ಮತ್ತೆ ಅದೇ ಹೆಂಡತಿ ತಿರುಗಿ ಅವನ ಹತ್ರ ಬಂದಳು. ಆಗ ಎಂಥ ಹೆಂಡತಿಯರು ಕೂಡ ಇವತ್ತು ಲೋಕದಲ್ಲಿ ಇದ್ದಾರೆ, ಆದಿಯಲ್ಲಿದ್ದರು, ಈಗಲೂ ಇದ್ದಾರೆ ಎಂಬುದಾಗಿ ಇದರಲ್ಲಿ ಸಂಪೂರ್ಣವಾಗಿ ನಾವು ಇದರಲ್ಲಿ ಯೋಬನೊಂದು ಪುಸ್ತಕವನ್ನು ಇವತ್ತಿನಿಂದ ಪ್ರಾರಂಭ ಮಾಡೋಣ. ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿ ದೇವರಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ 1ನೇ ಅಧ್ಯಾಯ, ಯೋಬನು 1ನೇ ಅಧ್ಯಾಯ 1ನೇ ವಚನದಿಂದ. ಊಚ್ ದೇಶದಲ್ಲಿ ಯೋಬನೆಂಬೊಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ನೋಡಿ, ಸರ್ವ ದೇವರಂದರೆ ದೇವರಲ್ಲಿ ಅವನು ಭಯ ಭಕ್ತಿ ಇಟ್ಟು ಕೆಟ್ಟದನ್ನು ತೊರೆದು ಅವನಲ್ಲಿ ಯಾವುದೇ ಕೆಟ್ಟದಿಲ್ಲವನು ಪರಿಶುದ್ಧರಾಗಿ ಜೀವಿಸಬೇಕಾದ್ರೆ ದೇವರ ಒಂದು ಪ್ರೀತಿ, ಆಶೀರ್ವಾದ, ದೇವರ ಸಹಾಯ ಇಲ್ಲದೆ ಯಾರೂ ಪರಿಶುದ್ಧರಾಗಲು ಕೂಡ ಸಾಧ್ಯವಿಲ್ಲ. ಈ ರೀತಿಗೆ ಬರಲು ಕೂಡ ಆಗುವುದಿಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆಗ ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ ಅಂತ ಅದರ ಅರ್ಥ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅಂಥವರು ಮತ್ತೆ ಈ ಪ್ರಾಪಂಚಿಕ ವಿಷಯಕ್ಕೂ 10 ದಶಾಜ್ಞೆಗಳು, ಇಲ್ಲಿವರೆಗೆ ತಿಳಿದಂಥ ಎಲ್ಲ ವಿಷಯಗಳು, ಲೋಕದ ವಿಷಯಗಳಿಗೂ ಕೆಟ್ಟ ವಿಷಯಗಳಿಗೂ ಹೋಗುವುದಿಲ್ಲ. ಅವರು ದೇವರನ್ನೇ ಹಿಂಬಾಲಿಸಿಕೊಂಡು ಮುಂದೆ ಜೀವಿಸುವವರಾಗಿದ್ದಾರೆ. ಏನೇ ಆದರೂ ಪ್ರತಿಯೊಂದು ವಿಷಯಕ್ಕೂ ಕೂಡ ನನಗೆ ದೇವರು ಕೊಟ್ಟರು, ದೇವರು ಮಾಡಿದರು, ದೇವರಿಂದ ದೊರಕಿತು, ನಂದು ಏನು ಇಲ್ಲಪ್ಪ ಅಂತೇಳಿ ದೇವರನ್ನೇ ಸಾಕ್ಷಿ ಕೊಡುತ್ತಾ, ದೇವರಲ್ಲೇ ಭಯಭಕ್ತಿ ಇಡುತ್ತಾ, ದೇವರಲ್ಲೇ ಪ್ರಾರ್ಥನೆ ಮಾಡುತ್ತಾ, ಪ್ರತಿಯೊಂದು ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞತಾ ಸಲ್ಲಿಸುತ್ತಾ, ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುತ್ತಾ ಮುಂದೆ ಸಾಗ್ತಾ ಇರ್ತಾರೆ ಅಂತ ಇದರ ಅರ್ಥ. ಹಾಗೆ ಯೋಬನು ಕೂಡ ಅದೇ ರೀತಿಯಲ್ಲಿ ಇದ್ದ. 2ನೇ ವಚನ. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ನೋಡಿ, ಯೋಬನಿಗೆ 7 ಗಂಡು ಮಕ್ಕಳು, 3 ಹೆಣ್ಣು, ಒಟ್ಟು 10 ಮಕ್ಕಳ ತಂದೆಯಾಗಿದ್ದನು. 3ನೇ ವಚನ. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಢನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ನೋಡಿ, ಭಯಂಕರ ದೊಡ್ಡ ಐಶ್ವರ್ಯವಂತ ಅವನು. ಎಷ್ಟು ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು,
500 ಜೋಡಿ ಎತ್ತುಗಳು. 500 ಜೋಡಿ ಎತ್ತಂದ್ರಲ್ಲಿ ಏನಾಯಿತು, 1000 ಎತ್ತುಗಳಾಯಿತು. ಒಂದು ಜೋಡಿ ಅಂದರೆ 2 ಎತ್ತುಗಳು. 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು, ಅಂದರೆ ಬಹಳ ಕೂಲಿ ಆಳುಗಳು ಇದ್ದರು, ಅವನ ಕೆಲಸದವರು ಇದ್ದುದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಅಂದರೆ ಭಯಂಕರ ಒಂದು ಆಸ್ತಿವಂತನಾಗಿದ್ದ ಮನುಷ್ಯ ಅವನು. ಅಂಥ ಮನುಷ್ಯ ನೋಡಿ ಏನು ಮಾಡಿದವನು, ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ತೊರೆದು, ದೇವರಲ್ಲಿ ಭಯ ಭಕ್ತಿ ಯಥಾರ್ಥ ಚಿತ್ತನಾಗಿದ್ದನು. ದೇವರ ದೃಷ್ಟಿಯಲ್ಲಿ ಬಹಳ ಉತ್ತಮನಾಗಿದ್ದನು. ಇಷ್ಟೊಂದು ಆಸ್ತಿ ಐಶ್ವರ್ಯ ಇದ್ದಂಥ ಮನುಷ್ಯ. ಆದರೆ ಇವತ್ತಿನವರು ಏನು ಮಾಡ್ತಾರೆ, ಸ್ವಲ್ಪ ತಿಳಿದುಕೊಳ್ಳೋಣ. ಸ್ವಲ್ಪ ಆಸ್ತಿ ಐಶ್ವರ್ಯ ಬಂದರೆ ಸಾಕು, ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ ತನ್ನನ್ನು ತಾನೇ ತಗ್ಗಿಸಿಕೊಂಡು ನಾನು ಯಾರು ಅಲ್ಲಪ್ಪ ಅಂತ ಹೋಗ್ತಾರೆ. ಕೆಲವರು ಏನು ಮಾಡ್ತಾರೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ದುಡ್ಡು, ನನಗಿಷ್ಟಿದೆ, ನನಗಿಷ್ಟು ಕೂಲಿ ಆಳುಗಳಿದ್ದಾರೆ, ನನ್ನ ಕೈ ಕೆಳಗೆ ಇಷ್ಟು ಸೇವಕರುಗಳಿದ್ದಾರೆ, ಈ ರೀತಿ ಹೆಚ್ಚಿಸಿಕೊಳ್ಳುವವರಾಗಿದ್ದಾರೆ. ಇನ್ನು ಕೆಲವರು ನಂದು ಎಂಬುದಾಗಿ. ಹೀಗಿರುವಾಗ ಇಂಥದ್ರಲ್ಲಿ ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಯಾದವರು ಯಾರು, ಆಯ್ಕೆಯಾಗದವರು ಯಾರು, ಐಶ್ವರ್ಯವಂತರಾದರೂ ಬಡವರಾದರೂ ಕೂಡ ಯಾರೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕಳುಹಿಸುತ್ತಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಕುಮಾರರಂದರೆ ಅವನ ಮಕ್ಕಳು, ಈ 7 ಮಂದಿ ಗಂಡು ಮಕ್ಕಳು. ಅವರು ಪ್ರತಿ ದಿವಸ ಒಬ್ಬೊಬ್ಬರ ಮನೆಯಲ್ಲಿ ಇದು ಔತಣಕೂಟ ಅಂದರೆ ಭಾಳ ವಿಶೇಷವಾದ ಊಟ. ಇವತ್ತಿನ ದಿವಸದಲ್ಲಿ ಪಾರ್ಟಿ ಅಂತ ಹೇಳ್ತಾರೆ, ಡಿನ್ನರ್ ಅಂತ ಹೇಳ್ತಾರೆ, ನಾನಾ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಅವರು ಅವನ 7 ಮಕ್ಕಳು ದಿವಸಕ್ಕೆ ಒಬ್ಬೊಬ್ಬರ ಮನೆ ಮಾಡುವಾಗ ಈ 3 ಜನ ಅಕ್ಕ ತಂಗಿಯರನ್ನು ಕೂಡ ಅಲ್ಲಿಗೆ ಕಳುಹಿಸುತ್ತಿದ್ದರು. ಯಾರೋ ಈ ಯೋಬನ ಮಕ್ಕಳು. ಅಂಥ ಒಂದು ಐಶ್ವರ್ಯವಂತರಾಗಿದ್ದರು ಅವರು. ಸರಿ, 5ನೇ ವಚನ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದವರನ್ನು ಕರೆಸಿ ಶುದ್ಧೀಕರಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಇವಳಲ್ಲಿ ಔತಣ ಕೂಟ ಏರಿಸಿದಾಗ ಅವರು ಪ್ರತಿ ಮಕ್ಕಳಲ್ಲಿ ಮಾಡ್ತಾ ಇದ್ರು. ಬಹುಶಃ ಮಕ್ಕಳಿಗೆ ಹೇಳಿರ್ಬೋದು, ಬೇಡಪ್ಪ ಹಾಗೆ ಮಾಡಬಾರ್ದು ಎಂಬುದಾಗಿ. ಆದರೆ ಅವರು ಕೇಳದೆ ಇದ್ದಿರಬಹುದು. ಈ ವಾಕ್ಯದ ಅರ್ಥ ಸ್ವಲ್ಪ ಹಾಗೆ ಸೂಚಿಸ್ತದೆ. ಆದರೂ ಏನು ಮಾಡ್ತಾರೆ, ವಯಸ್ಸಿಗೆ ಬಂದ ಮೇಲೆ ಮಕ್ಕಳು ಏನು ಮಾಡ್ತಾರೆ, ತಂದೆ ತಾಯಿ ಮಾತು ಅವರು ಕೇಳೋದು ಬಹಳ ಕಡಿಮೆ. ಅವರ ಇಷ್ಟಕ್ಕೆ ಅವರು ನಡೀತಾರೆ. ಈಗಲೂ ಅದುವೇ ನಡೀತಾ ಇದೆ. ಪ್ರಾಯಕ್ಕೆ ಬರೋಕ್ಕೆ ಮೊದಲು ತಂದೆ ತಾಯಿಯ ಜೊತೆಯಲ್ಲಿ ಒಂದು ವೇಳೆ ತಂದೆ ತಾಯಿ ಒಳ್ಳೆಯವರಾದರೆ, ದೇವರ ಮಾರ್ಗದಲ್ಲಿ ನಡೆಸೋರಾದರೆ ತಂದೆ ತಾಯಿ ಜೊತೆಯಲ್ಲಿ ಹೋಗ್ತಾರೆ, ಬರ್ತಾರೆ, ಎಲ್ಲ ಮಾತನ್ನು ಕೇಳ್ತಾರೆ. ಪ್ರಾಯಕ್ಕೆ ಬಂದಾಗ ಅಲ್ಲಿ ಬಿಸಿ ರಕ್ತದ ಸಮಯ, ನಾನು ಅಂತೇಳಿ ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ ಅಂತೇಳಿ ಅಡ್ಡ ಮಾರ್ಗವನ್ನು ಹಿಡಿತಾರೆ. ದೇವರಿಗೆ ವಿರುದ್ಧವಾದ ಕೆಲಸಗಳನ್ನು ಕೂಡ ಇವತ್ತು ಬಹಳ ಮಂದಿ ಈ ಯೌವನಸ್ಥರು ಮಾಡೋರಾಗಿದ್ದಾರೆ. ಹಾಗೆ ಯೋಬನು ಏನು ಮಾಡ್ತಿದ್ದ, ಇವರು ಔತಣ ಕೂಟದಲ್ಲಿ ಏನು ತಿಂದ್ರೋ, ಏನು ಕುಡಿದ್ರೋ, ಏನು ಮಾತಾಡಿದ್ರೋ, ಯಾರಿಗೊತ್ತು, ಯಾರಿಗೆ ಬೈದ್ರೋ ಏನು ಅಂತೇಳಿ, ಅಯ್ಯೋ ದೇವರ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗ್ತಾರಲ್ಲಪ್ಪ ಅಂತೇಳಿ ಅವರು ಏನು ಮಾಡ್ತಾಯಿದ್ರು, ಹೋಮಗಳನ್ನು ಅರ್ಪಿಸುತ್ತಿದ್ದನು. ಅಂದರೆ ಆಗಿನ ಕಾಲದಲ್ಲಿ ಏನಿತ್ತು, ಒಂದು ಕುರಿಯೋ ಅಥವಾ ಒಂದು ಮೇಕೆನೋ, ಒಂದು ಏನು ಕುಂದು ಕೊರತೆ ಇಲ್ಲದೆ ಒಂದು ಎತ್ತನ್ನು, ತುಂಬ ಬಡವರಾದರೆ ಕಡಲೆ ಹಿಟ್ಟನ್ನು, ಪಾರಿವಾಳ ಪಕ್ಷಿಯನ್ನು, ಅದಕ್ಕಿಂತ ಬಡವರು ಬರೀ ಕಡಲೆ ಹಿಟ್ಟನ್ನು ಹೀಗೆಲ್ಲ ಮಾಡಿ ಹೋಮವನ್ನು ನೈವೇದ್ಯ ಮಾಡಿ ಅರ್ಪಿಸುತ್ತಿದ್ದರು. ಅದಕ್ಕಾಗಿ ಪಾಪ ಪರಿಹಾರಕ್ಕಾಗಿ ಅದನ್ನು ಅರ್ಪಿಸುತ್ತಿದ್ದ. ಇದನ್ನು ಯೋಬ ಪ್ರತಿ ದಿವಸ ಮಕ್ಕಳಿಗಾಗಿ ಮಾಡ್ತಾ ಇದ್ದ. ಅದು ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಹಾಗೆ ಇದರ ಅರ್ಥ ಅವನಿಗೆ ಕೂಡ ಮಕ್ಕಳು ಎಲ್ಲಿ ತಪ್ಪಿ ಹೋಗಿದ್ದಾರೋ ಅಂತ ಹೇಳುವಂಥ ಭಯ ಇತ್ತು. ಹಾಗೆ ನನ್ನ ಸಹೋದರಿ, ಇವತ್ತು ನಾವು ಕೂಡ ಏನು ಮಾಡಬೇಕಾಗಿದೆ, ಈಗ ಯಜ್ಞ ಇಲ್ಲ, ದೇವರು ಮನುಷ್ಯನಾಗಿ ಅವತಾರವಿತ್ತು ಬಂದು ಶಿಲುಬೆಗೆ ಏರಿಸಿದ ಮೇಲೆ, ರಕ್ತವನ್ನು ಸುರಿಸಿದ ಮೇಲೆ ಇಡೀ ಲೋಕದ ಪಾಪಗಳನ್ನು ಒಂದೇ ಸಲ ತೀರಿಸಿದರು. ಇದು ನಮ್ಮ ಸಂಸ್ಕೃತದಲ್ಲಿ ಓಂ ವೃಕ್ಷಶೂಲಾಯ ಅರುಥಾಯ ನಮಃ. ಓಂ ಅಂದರೆ ಅಕ್ಷರ ಅಥವಾ ಇದು ಮಾತು, ವೃಕ್ಷ ಅಂದರೆ ಮರ, ಶೂಲ ಅಂದರೆ ಆಣಿ ಅಂದರೆ ಮಳೆ, ಅರುಥಾಯ ಅಂದರೆ ಜಡೆಯಲ್ಪಟ್ಟವನು. ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದವನೇ, ನಿನಗೆ ಸ್ತೋತ್ರ. ಇದುವೇ ಶಿಲುಬೆಯ ಮರಣ ಅಂತ ಹೇಳ್ತದೆ ಬೈಬಲಲ್ಲಿ. ಆಗ ನಮ್ಮ ಸಂಸ್ಕೃತದಲ್ಲಿ ಯಾರು ಓಂ ಬ್ರಹ್ಮಪುತ್ರಾಯ ನಮಃ, ಎಲ್ಲ ಬ್ರಹ್ಮನ ಅವತಾರಗಳು, ಬ್ರಹ್ಮನ ಕೆಲಸಗಳು ಅಂತ ಇದರ ಅರ್ಥವಾಗಿದೆ. ಇಲ್ಲಿ ಬೈಬಲಲ್ಲಿ ಯೆಹೋವ ಅಂತ ಹೇಳ್ತದೆ, ಯೇಸು ಅಂತ ಹೇಳ್ತದೆ, ಸರ್ವೇಶ್ವರ ಯೇಸು, ಪರಮೇಶ್ವರ ಯೇಸು ಅಂತ ಹೇಳ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಏನು ಮಾಡ್ತಾ ಇದ್ರು, ಈಗ ಅಲ್ಲಿ ಯಜ್ಞ ಇಲ್ಲ. ಈಗ ನಮ್ಮ ಯಜ್ಞ ಏನಪ್ಪ ಅಂದರೆ ಮಕ್ಕಳಿಗಾಗಿ ತಂದೆ ತಾಯಿಗಳು ದೇವರಲ್ಲಿ ಪ್ರಾರ್ಥಿಸುವುದು.
ಹಾಗೆ ಮತ್ತೆ ಮಕ್ಕಳಿಗೂ ತಿಳಿಸ್ತಾ ಬರುವಂಥದ್ದು. ಒಂದು ವೇಳೆ ದೇವರು ಮಕ್ಕಳನ್ನು ಕೂಡ ಆದುಕೊಂಡಿದ್ದರೆ ಅಂಥವರು ಮಾತ್ರ ದೇವರ ಮಾತನ್ನು ಕೇಳ್ತಾರೆ, ದೇವರನ್ನು ಹಿಂಬಾಲಿಸ್ತಾರೆ. ಇಲ್ಲದ ಹೋದರೆ ಆದರೂ ತಂದೆ ತಾಯಿ ಅವರವರ ಕೃತ್ಯವನ್ನು ಮಾಡಲೇಬೇಕು. ವಿಶೇಷವಾಗಿ ತಂದೆ ಅಂದಿರು ದೇವರಲ್ಲಿ ಯೋಬ ಇದ್ದ ಹಾಗೆ ಭಯಭಕ್ತಿ ಉಳ್ಳವನಾಗಿದ್ದು ಅಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ಅಂತ ಇದ್ವಿ. ಇವತ್ತಿನ ಯಜ್ಞ ಸ್ತುತಿ ಸ್ತೋತ್ರ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದೇ ನಿಜವಾದ ಯಜ್ಞ. ತಪ್ಪಾದ ಕೆಲಸವನ್ನು ಬಿಟ್ಟು ದೇವರ ವಾಕ್ಯವನ್ನು ಕೇಳಿದಾಗ ದೇವರ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಯಜ್ಞ. ಯಾವುದೇ ಪೂಜೆ ಪುಸ್ಕರ, ಹಣ್ಣು ಹಂಪಲು, ಆ ನೈವೇದ್ಯ ಈ ನೈವೇದ್ಯ, ಅಲ್ಲಿಗೊಡೋದು ಇಲ್ಲಿಗೊಡೋದು, ಆ ಭಸ್ಮ ಈ ಭಸ್ಮ, ಆ ಪ್ರಸಾದ ಈ ಪ್ರಸಾದ, ಇದೆಲ್ಲ ಯಜ್ಞ ಅಲ್ಲವೇ ಅಲ್ಲ. ಇದೆಲ್ಲ ಒಂದು ಮೂಢನಂಬಿಕೆಯಾಗಿದೆ. ಆದಿ ಕಾಲದಲ್ಲಿ ಕೂಡ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನಿಗೆ ಇದೆಲ್ಲ ಬೇಕಾಗಿಲ್ಲ. ಮೊಟ್ಟ ಮೊದಲಿಂದ ದೇವರು ಹೇಳ್ತಾ ಬಂದಿದ್ದು ಏನಪ್ಪ ಅಂದರೆ, ನನ್ನ ಮಾತು ಕೇಳಿ ನೀವು ನಡೆಯಿರಿ ಅಂತ ಇಷ್ಟೇ ಹೇಳಿದ್ದು. ಇವತ್ತು ವೇದಗಳು ಇರ್ಬೋದು, ಪುರಾಣಗಳಿರ್ಬೋದು, ಮಹಾಭಾರತಗಳು ಇರ್ಬೋದು, ಎಲ್ಲ ವೇದಗಳಿಗೆ ಸಂಬಂಧಪಟ್ಟಿದ್ದೆ. ಆದರೆ ಬೈಬಲ್ ಇರ್ಬೋದು, ಪುರಾಣ ಕೂಡ ಇರ್ಬೋದು. ದೇವರೊಬ್ಬನೇ ನಾಮ ಮಾತ್ರ. ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಭಾಷೆಗೆ ಒಂದೊಂದು ಹೆಸರುಗಳಿವೆ ಅಷ್ಟೇ. ಆದರೂ ಅನೇಕ ಹೆಸರುಗಳಿವೆ. ದೇವರು ಯಾವುದೇ ನಿಮ್ಮ ಪ್ರಾಣಿ ಪಕ್ಷಿ ಪೂಜೆ ಪುಸ್ಕಾರ ನನಗೆ ಬೇಡ, ನನ್ನ ಮಾತನ್ನು ಕೇಳಿ ನೀವು ನಡೆಯಿರಿ ಅಂತ ಹೇಳಿದ್ದು. ಉದಾಹರಣೆಗೆ ಈಗ ಕಾಣಿಕೆ ಕೊಡಿ ಅಂತ ಹೇಳಿದ್ದಾರೆ. ಕಾಣಿಕೆ ಯಾರಿಗೆ? ಅಲ್ಲಿ ದೇವಾಲಯದಲ್ಲಿ ಆ ಸಭೆಯಲ್ಲಿ ಇರುವಂಥ, ಸಭೆಗೆ ಬರುವಂಥ ಕಷ್ಟ ಸಂಕಟ ದುಃಖ ನಿರ್ಗತಿಗರಿಗೆ ಸಹಾಯ ಮಾಡುವಂಥದ್ದು. ಅದು ಹಿಂದೆ ಕೂಡ ಬಹಳ ಸಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಸಿದ್ದಾರೆ. ಅಂಥವರಿಗೆ ಕೊಡುವಂಥದ್ದು. ಎಲ್ಲಾದರೂ ಹೋಗೊತ್ತಿಗೆ ಬಹಳ ಭಿಕ್ಷೆಯವರು ಅವರು ಇವರು ನಮಗೆ ಕಾಣ ಸಿಗ್ತಾರೆ, ಅವರಿಗೆ ಕೊಡುವಂಥದ್ದು. ಆಮೇಲೆ ಪ್ರಾರ್ಥನಾ ಮಂದಿರವನ್ನು ಸರಿ ಶುದ್ಧ ಮಾಡಿಕೊಳ್ಳುವಂಥದ್ದು. ಮತ್ತು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಅವರು ಯಾವ ಜಾತಿ ಆಗಲಿ ಏನೇ ಆಗಲಿ, ಎಂಥ ವಿಗ್ರಹಣೆ ಮಾಡಲಿ, ಯಾವ ಸೈತಾನ ಹತ್ರನೇ ಹೋಗಲಿ, ಕಷ್ಟ ಸಂಕಟ ದುಃಖಗಳು ಅಂತ ಕಂಡಾಗ ಅವರಿಗೆ ಏನೂ ಇಲ್ಲ ಅಂತ ಆದಾಗ ಅಂಥವರಿಗೆ ಸಹಾಯ ಮಾಡಲೇಬೇಕು ಅಂತ ಕೂಡ ಇದೆಲ್ಲ ಗ್ರಂಥಗಳು ಅದನ್ನೇ ತಿಳಿಸ್ತದೆ. ಬೈಬಲ್ ಕೂಡ ಅದನ್ನೇ ತಿಳಿಸುತ್ತದೆ. ಕೇಳಿಕೊಂಡು ಬಂದವರಿಗೆ ಮುಖ ತಿರುಗಿಸಿಕೊಳ್ಳಬೇಡಿರಿ ಅಂತ ಸ್ವತಃ ಯೇಸುಸ್ವಾಮಿಯೇ ಹೇಳಿದ್ದಾರೆ, ಪರಮಾತ್ಮನು ಭಗವಂತನು. ದೇವರ ಸ್ತೋತ್ರ. ಹಾಗೆ ಮತ್ತೆ ಈ ಕುಡಿಯೋದು ತಿನ್ನೋದು ಇಸ್ಪೇಟು ವ್ಯಭಿಚಾರ ಬೇಡದ ಕಾರ್ಯಗಳಿಗಾಗಿ ಕಷ್ಟದಲ್ಲಿ ಇರೋವರಿಗೆ ಅಂಥವರಿಗೆ ಸಹಾಯ ಮಾಡಬಾರದು. ಅಂಥವರಿಗೆ ಸಹಾಯ ಮಾಡಿದರೆ ಏನಾಗ್ತದೆ, ಅಲ್ಲಿ ಮತ್ತೆ ಮತ್ತೆ ಅವರ ಈ ಕೆಟ್ಟತನಕ್ಕೆ ನಾವು ಸಹಾಯ ಮಾಡಿದಾಗೆ ಆಗ್ತದೆ. ಅಂಥವರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದರೆ ಅಂಥವರಿಗೆ ಸಹಾಯ ಮಾಡಬೇಕು ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇಂಥದನ್ನು ತಿಳಿಸಿಕೊಟ್ಟಾಗ ದೇವರಿಂದ ಆಯ್ಕೆಗೊಂಡು ದೇವರ ಆಶೀರ್ವಾದ ಯಾರಲ್ಲಿದೆಯೋ ಆ ಮಕ್ಕಳು ಮಾತ್ರ ಮಾತನ್ನು ಕೇಳುತ್ತಾರೆ. ಇವತ್ತಿನ ಕಾಲದಲ್ಲಿ ಕೂಡ, ಇವತ್ತಿನ ಕಾಲ ಅಂತೂ ಬಹಳ ವಿಷಯ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಅದನ್ನು ಹೇಳಬೇಕಂತ ವಿಷಯವಿಲ್ಲ. ಯೌವನ ಪ್ರಾಯಕ್ಕೆ ಬಂದಾಗ ಏನು ಮಾಡ್ತಾರೆ ಅಂತ. ಆದರೂ ತಂದೆ, ವಿಶೇಷವಾಗಿ ತಂದೆ ತಾಯಿ ಅಂದರು, ಅದರಲ್ಲೂ ವಿಶೇಷವಾಗಿ ತಂದೆ ಅಂದರು, ಅವರವರ ಕಾರ್ಯವನ್ನು ಮಾಡಲೇಬೇಕು. ಯೋಬನ ಅದಕ್ಕೆ ಏನು ಮಾಡ್ತಿದ್ದ, ಅವರ ಔತಣ ಕೂಟದಲ್ಲಿ ಏರ್ಪಡಿಸಿದಾಗ 7 ಮಂದಿ ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ, ಅಂದರೆ 7 ದಿವಸಕ್ಕೆ ಒಬ್ಬೊಬ್ಬರ ಮನೆಯಲ್ಲಿ ಔತಣ ಕೂಟ ನಡೀತಾ ಇತ್ತು. ಇವರು ಎಲ್ಲಿ ತಪ್ಪು ಮಾಡಿದ್ರು ಅಂತ ಯಜ್ಞವನ್ನು ಅರ್ಪಿಸುತ್ತಿದ್ದ. ಹಾಗೆ ಇವತ್ತೇನು ಅದಕ್ಕೆ ಹೇಳೋದು, ಔತಣ ಕೂಟ ಸೇರಬಾರದು. ಪ್ರತಿ ದಿವಸ ಮತ್ತು 25, 35, 40ರವರೆಗೆ ನೋಡುವಾಗ ನೀವು ಇಂಥದನ್ನು ನೀವು ಇಂಥವರಿಗೆ ಈ ರೀತಿ ಮಾಡಿದರೆ ನನಗೆ ಮಾಡಿದ ಹಾಗೆ ಆಯಿತು ಅಂತ ದೇವರನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ 1ನೇ ಅಧ್ಯಾಯ 1ರಿಂದ 17ರವರೆಗೆ ಕೂಡ ಇದನ್ನು ನೋಡುವಾಗ ಅಲ್ಲಿ ಸಂಪೂರ್ಣವಾಗಿ ಇಸ್ರಾಯೇಲರು ತಪ್ಪಿ ಹೋದಾಗ ಔತಣ ಕೂಟ ಜಾತ್ರೆ ಹಬ್ಬ ಹುಣ್ಣಿಮೆಲ್ಲ ಮಾಡಿದಾಗ ಅಲ್ಲಿ ಏನು ಮಾಡ್ತಾರೆ, ನೀವು ಇಂಥದ್ದನ್ನು ಮಾಡೋ ಬದಲು ಅನಾಥರಿಗೆ ವಿಧವೆಯರಿಗೆ ಅನಾಥ ಮಕ್ಕಳಿಗೆ ನೀವು ನ್ಯಾಯ ತೀರಿಸಿ ಅವರಿಗೆ ಸಹಾಯ ಮಾಡಿರಿ ಅಂತ ಹೇಳಿದ್ದು. ಔತಣ ಕೂಟ ಏರ್ಪಡಿಸೋಕ್ಕೆ ಆಗಲಿಲ್ಲ. ಅದಕ್ಕೆ ಯೋಬ ಏನು ಮಾಡೋದ, ಇಲ್ಲಿ ಅಯ್ಯೋ ಯೋಬನ ಮಾತು ಅವರು ಕೇಳದೆ ಇದ್ದಿರಬಹುದು. ಈ ವಾಕ್ಯದ ಅರ್ಥ ಅಲ್ಲಿ ನೋಡುವಾಗ ಯಜ್ಞವನ್ನು ಅರ್ಪಿಸ್ತಿದ್ದ. ಹಾಗೆ ಮಕ್ಕಳಿಗಾಗಿ ತಂದೆ ತಾಯಿ, ವಿಶೇಷವಾಗಿ ತಂದೆ ಅಂದಿರಲ್ಲಿ ದೇವರಲ್ಲಿ ಪ್ರಾರ್ಥಿಸಬೇಕು. ಹಾಗೂ ಏನು ಮಾಡಬೇಕು, ಮಕ್ಕಳಿಗಾದಷ್ಟು ಬುದ್ಧಿವಾದವನ್ನು ಹೇಳಿ ನಡೆಸ್ತಾ ಹೋಗಬೇಕು. ಈ ಯೋಬನ ಹಾಗೆ. ದೇವರನಾಮಕ್ಕೆ ಸ್ತೋತ್ರ. 6ನೇ ವಚನ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಒಂದಾನೊಂದು ದಿನ ಏನು ಮಾಡ್ತಾ ಇದ್ರು, ಈ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ದೇವದೂತರು ಅವರ ಸಂಗಡ
ಜೊತೆಯಲ್ಲಿ ಬಂದನು. ಸೈತಾನ ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರ ದೂತರು ನೋಡಿ ಪರಲೋಕದ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ, ಅಂದರೆ ದೇವರ ಸನ್ನಿಧಿ ಯಾವುದು? ಇವತ್ತು ದೇವರು ಆದುಕೊಂಡವರು ಸರಿಯಾಗಿ ಸೇರಿ ಸರಿಯಾಗಿ ಪಶ್ಚಾತ್ತಾಪ ಪಟ್ಟು ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ, ಎಲ್ಲಿ ದೇವರ ವಾಕ್ಯಗಳು ಸರಿಯಾಗಿ ನಡೆಯುತ್ತಾರೋ, ಎಲ್ಲಿ ವಿಧೇಯರಾಗಿ ಜೀವಿಸ್ತಾರೋ ಅಲ್ಲಿ ಕೂಡ ಪರಲೋಕದಿಂದ ದೇವರ ದೂತರು ಬರುತ್ತಾನೆ ಅಂತ ಇದರ ಅರ್ಥವಾಗಿದೆ. ದೇವನಾಮಕ್ಕೆ ಸ್ತೋತ್ರ. ಹಾಗೆ ನೋಡಿ ಕೀರ್ತನೆ 91ರಲ್ಲಿ ರಕ್ಷಣೆಯ ವಾಗ್ದಾನದಲ್ಲಿ, ಅದು ರಕ್ಷಣೆಯ ವಾಗ್ದಾನದ ಕೀರ್ತನೆಯಾಗಿದೆ. ಅದನ್ನು ಓದುವಾಗಲ್ಲಿ ಬಹಳಷ್ಟು ಕಾಣ್ತಾ ಇದೆ. ಅಲ್ಲಿ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವುದಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ ಅಂತ ನೋಡಿ ತಂದೆಯಾದ ದೇವರು ಆರಿಸಿಕೊಂಡವರ ಹೇಗೆ ಒಬ್ಬೊಬ್ಬರಿಗೆ ಒಂದೊಂದು ದೂತರನ್ನು ಕೂಡ ಬಿಟ್ಟು ಕೊಟ್ಟಿದ್ದಾರೆ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳುತ್ತೇವೆ. ಹಾಗೆ ಸರಿಯಾಗಿ ದೇವರ ವಾಕ್ಯ ಕ್ರಮ ಪ್ರಕಾರ ಎಲ್ಲಿ ನಡೆಯುತ್ತದೋ ಅಲ್ಲಿಗೆ ಪರಲೋಕದಿಂದ ದೇವರು ದೂತರನ್ನು. ಹಾಗೆ ನೋಡುವಾಗ ಇದನ್ನು ಇವತ್ತು ಒಬ್ಬೊಬ್ಬರು ದೇವರು ಯಾರು ದೇವರನ್ನು ಹಿಂಬಾಲಿಸ್ತಾರೋ ಅಂತವ್ರು ಹೋಗುವಾಗ ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಪಾರಾಗ್ತಾರೆ. ಆವಾಗ ಹೇಳ್ತಾರೆ, ಅಯ್ಯೋ ನನ್ನನ್ನು ದೇವರೇ ರಕ್ಷಣೆ ಮಾಡಿದ್ರಪ್ಪ, ನಾನು ಈ ರೀತಿಯಲ್ಲಿ ಇವತ್ತು ಒಂದು ಅಪಘಾತದಲ್ಲಿ ಆಗಿರ್ಬೋದು, ಪ್ರತಿ ಒಂದೊಂದು ಒಂದು ಕ್ರಿಮಿ ಕೀಟಗಳ ವಿಚಾರದಲ್ಲಿ ಆಗ್ಬಹುದು, ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೇವರೇ ನನ್ನನ್ನು ತಪ್ಪಿಸಿದ್ರು. ಇಲ್ಲದ್ರೆ ಒಂದು ಹೊಡೆದಾಟ ಸುಮ್ಮನೆ ಅನ್ಯಾಯವಾಗಿ ಒಬ್ಬರಿಗೆ ಹಿಂಸೆ ಕೊಡುತ್ತಾರೆ ವಿರೋಧಿಗಳು, ಅವರನ್ನ ಬೆನ್ನಟ್ಟಿ ಬಂದಾಗ ರಕ್ಷಣೆಗೊಳ್ತಾರೆ. ಆಗ ಅಯ್ಯೋ ದೇವರೇ ನನ್ನನ್ನು ರಕ್ಷಿಸಿದ್ರಪ್ಪ ಅಂತ ಹೇಳ್ತಾರೆ. ಕೆಲವು ತಂದೆ ತಾಯಿಗಳು ನನ್ನ ಮಗನನ್ನು ದೇವರೇ ತಪ್ಪಿಸಿದ್ರು ಅಂತ ಹೇಳ್ತಾರೆ. ಈ ರೀತಿ ಇದು ಆಗಿದೆ. ಅವರವರ ದೇವರು ಆ ದೂತರ ಮೂಲಕ ಅವರಿಗೆ ರಕ್ಷಣೆ ಕೊಡುವಂಥದ್ದು. 10,000 ಹೆಣಗಳು ನಿನ್ನ ಬಳಗಡೆ ಬಿದ್ದರು ಅಂತ ಕೇಡೊಂದು ನಿನಗೆ ತಟ್ಟದು ಅಂತೇಳಿ ಕೂಡ ಕೀರ್ತನೆ 91ರಲ್ಲಿ ಬರೆಯಲಾಗಿದೆ. 10,000 ಹೆಣಗಳು ನಿನ್ನ ಬಳಗಡೆಯಲ್ಲಿ ಬಿದ್ದಿದ್ದರು ನಿನಗೆ ಅಂತ ಕೇಡು ನಿನಗೆ ತಟ್ಟದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಬ್ಬೊಬ್ಬರು ದೇವರಿಗೆ ಗೊತ್ತಿಲ್ಲದವರು, ದೇವರ ಹೆಸರೇ ಗೊತ್ತಿಲ್ಲದವರು ಕೂಡ ಇಂಥ ರಕ್ಷಣೆ ಬರ್ತದೆ. ಹೇಗೆ ಬರ್ತದಂತಪ್ಪ, ಅವ್ರಿಗೆ ದೇವರನ್ನು ಗೊತ್ತಿರುವುದಿಲ್ಲ, ದೇವರ ಹೆಸರು ಅವರ ಬಾಯಲ್ಲಿ ಬರುವುದಿಲ್ಲ. ಆದ್ರೆ ಅದು ಯಾಕೆ ರಕ್ಷಣೆ ಬಂತಂದ್ರೆ ಅವರ ನಡೆ ನುಡಿ ಕ್ರಿಯೆಗಳು, ಅಲ್ಲಿ ಏನಾಗ್ತದೆ, ದಾನ ಧರ್ಮ ಒಳ್ಳೆ ಮಾತು ಇನ್ನೊಬ್ಬರಿಗೆ ಹೇಳ್ತಾರೆ, ಸಹಾಯ ಮಾಡ್ತಾರೆ. ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಅವರಿಗೂ ಕೂಡ ದೇವರ ರಕ್ಷಣೆ ಇರುತ್ತದೆ ಅಲ್ಲಿ ಅಂತ ಇದರ ಅರ್ಥವಾಗಿದೆ. ಕೆಲವೊಂದು ತಂದೆ ತಾಯಿ ಮಾಡಿದಂತ ದಾನ ಧರ್ಮ ಉಪಕಾರ ಮಕ್ಕಳಿಗೂ ಕೂಡ ರಕ್ಷಣೆ ಕೊಡ್ತದೆ ಅಂತ ಹೇಳುವಂಥದ್ದು ಇದುವೇ ಕಾರಣವಾಗಿದೆ. ಹಾಗಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಪ್ರತಿ ಒಂದು ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನೆಂಬ ಅಪವಾದಕ ದೂತನು ಅವರ ಜೊತೆಯಲ್ಲೇ ಬಂದನು. ಆಗ ಅವ್ರ ಜೊತೆಲೇ ಇರ್ತಾನೆ ಯಾರು? ಸೈತಾನ. ಆಗ ಈ ಸೈತಾನ ಯಾರು? ದೇವರ ದೂತರ ಜೊತೆಲಿ ಬರ್ಬೇಕಂದ್ರೆ ಇದು ಆದಿಕಾಂಡದಲ್ಲಿ ಕೂಡ ನಾವು ಇದನ್ನ ಓದಿಕೊಳ್ಳಬಹುದು, ಯೆಶಾಯನ ಗ್ರಂಥದಲ್ಲಿ ಓದಿಕೊಳ್ಬಹುದು, ಎಜ್ಕೇಲನ ಗ್ರಂಥದಲ್ಲಿ ಕೂಡ ವಿಷಯಗಳಿವೆ. ಪರಲೋಕದಲ್ಲಿ ದೇವರನ್ನು ಆರಾಧಿಸುವ ಒಂದು ದೂತನು ಕೆಲವರು ಅವನ ಸಂಗಡಿಗರನ್ನ ಕರೆದುಕೊಂಡು ದೇವರಿಗೆ ವಿರುದ್ಧವಾಗಿ ನಿಂತಾಗ ದೇವರು ಏನ್ ಮಾಡಿದ್ರೆ ಅವರನ್ನ ಪರಲೋಕದಿಂದ ಭೂಲೋಕಕ್ಕೆ ನ್ಯಾಯ ತೀರ್ಪಿನ ದಿವಸ ನಿನಗೆ ನರಕವೇ ಎಂದು ಗತಿ ಅಂತೇಳಿ ಅವನಿಗೆ ತೀರ್ಪು ಕೊಟ್ಟು ಭೂಲೋಕಕ್ಕೆ ಕಳಿಸಿಕೊಟ್ಟರು. ಹಾಗೆ ನೋಡಿ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಭೂಮಿಯು ಆಕಾರವಿಲ್ಲದೆಯೂ ಬರಿದಾಗಿ ಇತ್ತು. ಹಾಗೆ ಪರಲೋಕದಿಂದ ಭೂಮಿಗೆ ದಬ್ಬಲ್ಪಟ್ಟ ಸೈತಾನ್ ಅಂದ್ರೆ ದೇವರ ಸೇವಕ, ಅವನು ದೇವರಿಗೆ ವಿರುದ್ಧವಾದನು. ಸೈತಾನ್ ಅಂದ್ರೆ ಕೆಟ್ಟವನು, ದುಷ್ಟಶಕ್ತಿ, ದೆವ್ವ. ದೇವರ ಮಾತನ್ನ ಕೇಳುವುದಿಲ್ಲ, ಒಳ್ಳೇದು ಹೇಳಿದ್ರು ಕೇಳೋದಿಲ್ಲ. ಅವರಿಗೆ ಕೆಟ್ಟದನ್ನೇ ಮಾತಾಡಬೇಕು, ಕೆಟ್ಟ ಕಾರ್ಯವನ್ನೇ ಮಾಡಬೇಕು, ಇನ್ನೊಬ್ಬರಿಗೆ ದಗ ಮೋಸ ಅನ್ಯಾಯ ಮಾಡಲೇಬೇಕು. ಇಂಥವರಾಗಿದ್ದಾರೆ ಕೆಟ್ಟವರು, ಸೈತಾನ ಅಂತ ಇದರ ಅರ್ಥ. ಹಾಗೆ ಸೈತಾನ ಯಾರಾಗಿದ್ದಾನೆ? ದೇವರನ್ನು ಆರಾಧಿಸುವವನು. ಹಾಗೆ ಇವತ್ತು ಭೂಲೋಕದಲ್ಲಿ ಕೂಡ ದೇವರನ್ನ ಸರಿಯಾಗಿ ತಿಳಿದುಕೊಂಡು ಬೈಬಲ್ ಇರ್ಬೋದು, ವೇದ ಇರ್ಬೋದು, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು ಇರಬಹುದು ಅಥವಾ ಕುರಾನ್ ಇರ್ಬೋದು, ಸರಿಯಾಗಿ ತಿಳಿದುಕೊಂಡು ಮತ್ತು ಯಾರು ತಪ್ಪಾಗಿ ನಡೀತಾರೋ ಅವ್ರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು, ಎಲ್ಲಿಗೆ ಹೋದ್ರು, ಏನೇ ಮಾಡಿದ್ರು, ಇವರು ತೀರಾ ಸೈತಾನನಿಗೆ ಸಂಬಂಧಪಟ್ಟವರಾಗಿದ್ದಾರೆ ಅಂತ ಯೋಹೋವನ 8ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಇದು ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನ್ ಮಾಡ್ದ, ಈ ದೂತರೊಂದಿಗೆ ಸೈತಾನನು ದೇವರನ್ನು ನಿಜವಾಗಿ ಆರಾಧಿಸುವ ಸ್ಥಳಕ್ಕೆ ಅಲ್ಲಿಗೆ ಬಂದ. ಹಾಗೆ ಅಂತ ಅಲ್ಲಿ ಕೂಡ ಇವತ್ತು ದೇವರ ದೂತರು ಇರುತ್ತಾರೆ ಅಂತ ಇದರ ಅರ್ಥದಲ್ಲಿ ನಾವು ತಿಳಿದುಕೊಳ್ಳಬೇಕು. ಈ ಅಪವಾದಕ ದೂತನು ಅವರ ಜೊತೆಯಲ್ಲಿ ಬಂದನು. 7ನೇ ವಚನ. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು.
ಆಗ ನೋಡಿ ದೇವರಿಗೆ ಗೊತ್ತಿದೆ ಇವನು ಕೆಟ್ಟವನು, ಇವನು ದಬ್ಬಲ್ಪಟ್ಟವನು, ಆದ್ರೂ ಅಲ್ಲಿ ದೇವರವನ್ನ ಕೇಳ್ತಾರೆ ನೀನು ಎಲ್ಲಿಂದ ಬಂದೆ ಅಂತ ಹೇಳಿ. ಅದಕ್ಕೆ ಅವನು ಏನು ಹೇಳ್ತಾನೆ, ನಾನು ಭೂಲೋಕದಲ್ಲಿ ಎಲ್ಲ ಕಡೆಗೆ ಹೋಗಿ ಸಂಚರಿಸುತ್ತಾ ಈಗ ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ ಸೈತಾನ ಉತ್ತರ ಕೊಟ್ಟ. ದೇವರ ನಮಗೆ ಸ್ತೋತ್ರ. ಆಗ ಇದರ ಅರ್ಥ ಕೂಡ ಏನಪ್ಪಾ ಅಂದ್ರೆ, ಇವತ್ತು ಈಗಲೇ ನಾವು ತಿಳ್ಕೊಂಡ ಹಾಗೆ ದೇವರ ಸನ್ನಿಧಿಯಲ್ಲಿ ಎಲ್ಲಿ ನಾವು ಸರಿಯಾಗಿ ಪ್ರಾರ್ಥನೆ ಮಾಡ್ತೇವೋ, ವಿಧೇಯರಾಗಿ ಎಲ್ಲಿ ಸರಿಯಾದ ಸತ್ಯ ಉಪದೇಶ ನಡೀತದೋ ಅಲ್ಲಿ ದೇವರ ಒಂದು ದೃಷ್ಟಿ, ದೂತರು ಕೂಡ ಅಲ್ಲಿ ಇರ್ತಾರೆ. ಅಲ್ಲಿಗೆ ಕೂಡ ಸೈತಾನ ಬರ್ತಾನೆ. ಅಲ್ಲಿ ಕೂಡ ದೇವರು ಸೈತಾನನಂದ್ರೆ ಈ ಕೆಟ್ಟ ದೇವರನ್ನು ಆರಾಧಿಸುವಂತ ಕೆಟ್ಟವನನ್ನು, ಪರಲೋಕದ ದಬ್ಬಲ್ಪಟ್ಟವನು ಅಂತವನು ಅಲ್ಲಿಗೆ ಬರುತ್ತಾನೆ. ಆ ಸ್ಥಳದಲ್ಲಿ ಅವನು ಕೂಡ ಅಲ್ಲಿ ಇರುತ್ತಾನೆ ಅಂತ ಇದರ ಅರ್ಥವಾಗಿದೆ ನೋಡಿ. ಉದಾಹರಣೆಗೆ ಏದೇನ್ ತೋಟದಲ್ಲಿ ದೇವರು ಆದಾಮನನ್ನು ಏನ್ ಮಾಡಿದ್ರು, ಎಚ್ಚರಿಸಿ ಬಿಟ್ರು, ಅವನಿಗೆ ಬುದ್ಧಿವಾದ ಹೇಳಿ ಆಮೇಲೆ ಅವನಿಗೊಂದು ಹೆಂಡತಿಯನ್ನು ಕೊಟ್ರು. ಆಮೇಲೆ ಆಗ ಸೈತಾನ್ ಅಲ್ಲಿ ಕೂಡ ಏದೇನ್ ತೋಟದಲ್ಲಿ ಕೂಡ ಇದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದರ ವಿಷಯ ತಿಳ್ಕೊಳ್ಳಕ್ಕೆ ಬಹಳ ಅರ್ಥ ಇದೆ. ಅಲ್ಲಿ ಕೂಡ ಅವ್ರಿಗೆ ಬುದ್ಧಿವಾದ ಹೇಳಿ ಅವನಿಗೆ ಹೆಂಡತಿಯನ್ನು ಕೊಟ್ಟು ದೇವರಲ್ಲಿಂದ ಹೋದ್ರು. ಆಮೇಲೆ ಸೈತಾನ್ ಎಲ್ಲಿಗೆ ಬಂದ, ಏದೇನ್ ತೋಟದಲ್ಲಿ ಆದಾಮನ ಹೆಂಡತಿ ಹವ್ವಳ ಹತ್ರ ಬಂದ, ವಂಚಿಸಿದ. ಹಾಗೆ ಇವತ್ತು ದೇವರನ್ನು ಆರಾಧಿಸುವಂತ ಸ್ಥಳದಲ್ಲಿ ಸರಿಯಾಗಿ ದೇವರ ನೀತಿಗನುಸಾರವಾಗಿ ವಾಕ್ಯಕ್ಕೆ ಸರಿಯಾಗಿ, ದೇವರ ವಾಕ್ಯ ಸರಿಯಾಗಿ ಎಲ್ಲಿ ವಿಧೇಯರಾಗ್ತಾರೋ, ಎಲ್ಲಿ ಆರಾಧಿಸ್ತಾರೋ ಅಲ್ಲಿ ಕೂಡ ಸೈತಾನ ಇರ್ತಾನೆ. ಆಗ ದೇವರು ಅವರನ್ನ ಪ್ರಶ್ನೆ ಮಾಡೋವನಾಗಿದ್ದಾನೆ. ಆಗ ಇದೇ ರೀತಿ ಉತ್ತರ ಕೊಡೋವನಾಗಿದ್ದಾನೆ, ನಾನು ಭೂಲೋಕ ಎಲ್ಲ ಸುತ್ತಿಕೊಂಡು ಬಂದೆ ಈಗ ಇಲ್ಲಿಗೆ ಅಂತೇಳಿ. ಆಗ ಅಲ್ಲಿ ಕೂಡ ಅಂತ ಸಭೆಗಳಲ್ಲಿ ಕೂಡ ಏನ್ ಮಾಡ್ತಾನೆ, ಹವ್ವಳನ್ನು ಸೋಣಿಸಿದಾಗ ಸೈತಾನನು ಅನೇಕ ಸ್ತ್ರೀಯರ ಮುಖಾಂತರ ಇವತ್ತು ಸಭೆಯನ್ನ ಕೆಡಿಸೋವನಾಗಿದ್ದಾನೆ, ಗಂಡಂದಿರನ್ನು ಕೆಡಿಸೋವನಾಗಿದ್ದಾನೆ. ಅದುವೇ ನೋಡಿ ಇವತ್ತು ಉದಾಹರಣೆಗೆ ಏನಪ್ಪಾ ಅಂದ್ರೆ, ಅಲ್ಲಿ ಗಂಡಂದಿರು ಸರಿಯಾಗಿ ಸಭೆ ನಡೆಸ್ತಾ ಇದ್ರೆ ಇಲ್ಲಿಂದ ಗುರು ಕೊಟ್ಟವರಾಗಿದ್ದಾರೆ, ಮೊದಲೇ ಬೇಗ ಆರಾಧನೆ ಮುಗಿಸು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಮಾರ್ಕೆಟಿಂಗ್ ಹೋಗ್ಬೇಕು, ಅಕ್ಕನ ಮನೆಗೆ ಹೋಗ್ಬೇಕು, ತಂಗಿ ಮನೆಗೆ ಹೋಗ್ಬೇಕು, ಆ ಫಂಕ್ಷನ್ಗೆ ಹೋಗ್ಬೇಕು, ಅವರು ಬರ್ತಾರೆ ಇವರು ಬರ್ತಾರೆ, ಅದು ಊಟಕ್ಕೆ ತರಬೇಕು, ಇದು ಊಟಕ್ಕೆ ತರಬೇಕು ಅಂತೇಳಿ ಹೆಂಡತಿಯರು ಮೊದಲೇ ಸೈತಾನನ ಕಾರ್ಯವಾಗಿದೆ, ಗಂಡಂದಿರನ್ನ ಪೀಡಿಸುವವರಾಗಿದ್ದಾರೆ. ಒಂದು ವೇಳೆ ಗಂಡಂದಿರು ಒಂದು 5 ನಿಮಿಷ 10 ನಿಮಿಷ ಲೇಟ್ ಅಲ್ಲಿ ಆರಾಧನೆ ನಡೆಸುವುದು, ಲೇಟ್ ಆದ್ರೂ ಕೂಡ ಅಲ್ಲಿ ದುರುಗುಟ್ಟಿ ನೋಡೋರಾಗಿದ್ದಾರೆ. ಅದಾದ ಮೇಲೆ ಜಗಳ ಮಾಡೋವರಾಗಿದ್ದಾರೆ ಗಂಡಂದಿರು ಜೊತೆಯಲ್ಲಿ. ಇದುವೇ ಸೈತಾನ ಹವ್ವಳ ಮೂಲಕ ಆದಾಮನನ್ನ ಕೆಡಿಸಿದ್ದು. ಇದರಲ್ಲಿ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಕೂಡ ಸಭೆಯಲ್ಲಿ ಅನೇಕ ಸ್ತ್ರೀಯರ ಮುಖಾಂತರ ದೇವರು ಏನ್ ಮಾಡ್ತಾರೆ ಅಂತ ಸೇವಕರುಗಳನ್ನ ಕೆಡಿಸ್ತಾ ಇದ್ದಾನೆ. ಅದುವೇ ದೇವರು ಪ್ರಶ್ನೆ ಮಾಡಿದ್ದು, ಎಲ್ಲಿಂದ ಬಂದೆ, ನಾನು ಭೂಲೋಕದಲ್ಲಿ ಬಂದೆ. ಭೂಲೋಕದಲ್ಲಿ ಬಂದು ನೋಡಿ, ಇದರಲ್ಲಿ ನೋಡಿ ಹವ್ವಳ ಮೂಲಕ ಆದಾಮನನ್ನ ಕೆಡಿಸಿದ್ದು ಕೂಡ ಇದುವೇ ಆಗಿದೆ. ಆದ್ರಿಂದ ದೇವರಿಂದ ಆಯ್ಕೆಗೊಂಡವರನ್ನ ಅಲ್ಲಾಡಕ್ಕೆ ಬಿಡುವುದಿಲ್ಲ ದೇವರು, ಖಂಡಿತವಾಗಿಯೂ. ಯಾಕೆಂದ್ರೆ ಈಗ ನೋಡಿ, ಸಾರಳನ್ನು ನೋಡುವ, ರೆಬೆಕಳನ್ನು ನೋಡುವ, ಎಲಿಜಬೆತಳನ್ನು ನೋಡುವ, ಮರಿಯಳನ್ನು ನೋಡುವ, ಇವರೆಲ್ಲವರನ್ನ ಏನ್ ಮಾಡಿದ್ರು, ದೇವರು ಆರಿಸಿಕೊಂಡರು. ಇನ್ನು ಕೆಲವು ಪ್ರಪಂಚಗಳಿಂದ ನಾವು ನೋಡ್ತಾ ವ್ಯಭಿಚಾರಿಣಿ ಸ್ತ್ರೀಯರನ್ನ ದೇವರು ಕರೆದು ಶುದ್ಧ ಮಾಡಿದರು. ಮತ್ತೆ ಅವರು ಹಿಂದೆ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಹೋಗಲಿಲ್ಲ, ದೇವರನ್ನೇ ಹಿಂಬಾಲಿಸಿದರು. ಅನೇಕ ವ್ಯಭಿಚಾರಿ ಸ್ತ್ರೀಯರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬೈಬಲ್ ಅಲ್ಲಿ. ಅದು ಅಂತವ್ರನ್ನ ಪ್ರಾಪಂಚಿಕದಿಂದಲೂ ದೇವರು ಕರೆದು ಶುದ್ಧೀಕರಿಸ್ತಾರೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಹಾಗೆ ಸೈತಾನ ಸರಿಯಾಗಿ ದೇವರ ಸೇವೆನ ಎಲ್ಲಿ ನಡೀತದೋ ಅಲ್ಲಿ ದೇವರ ದೃಷ್ಟಿ ಇರುತ್ತದೆ, ದೇವರ ದೂತರು ಇರುತ್ತದೆ, ಸೈತಾನು ಕೂಡ ಅಲ್ಲೇ ಇರುತ್ತಾನೆ, ಅವನೇ ಗಲಿಬಿಲಿ ಮಾಡುವಂತದ್ದು. ನಮಗೆ ಸ್ತೋತ್ರ. 8ನೇ ವಚನ, ಆಗ ಯೆಹೋವನು ತನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ, ಅವನು ದೇಶದಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ರನು ಆಗಿದ್ದಾನೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ನೋಡಿ, ಗೊತ್ತಿದೆ ಅವನಿಗೆ ಚೆನ್ನಾಗಿ ಸೈತಾನ ಯಾರು, ಪರಲೋಕದಲ್ಲಿ ದೇವರನ್ನ ಆರಾಧಿಸುವವನೇ. ಇಲ್ಲಿ ಬಿದ್ದ, ಇಲ್ಲಿ ಸೈತಾನ ಅಂದ್ರೆ ನಾನಾ ರೀತಿ ಇವತ್ತು ಭಿಕ್ಷಕರ ಒಂದು ವೇಷ ಹಾಕೊಂಡು, ಕೆಟ್ಟ ವೇಷ ಹಾಕೊಂಡು ಅಲ್ಲಿ ಬರ್ತಾನೆ ಇವನು. ಅವನಲ್ಲಿ ಒಂದು ಮಡಿ ವಸ್ತ್ರ ಕೂಡ ಇರುವುದಿಲ್ಲ. ಇದು ಇವತ್ತು ಕೂಡ ಅನೇಕರನ್ನ ವಾದಿ ಬೀದಿಲಿ ಬಿದ್ದವರನ್ನ ಈ ಮದ್ಯಪಾನ, ಧೂಮಪಾನ, ರೌಡಿ ಇಂಥವನ್ನೆಲ್ಲ ಮಾಡಿಕೊಂಡು ಇವತ್ತಿನ ಬಟ್ಟೆ, ಅವರ ಒಂದು ಕೂದಲು, ಗಡ್ಡ, ಕಟ್ಟಿಂಗ್ಗಳು ಹೇಗಿರುತ್ತೆ, ಮನುಷ್ಯ ಆದವರು ಇವತ್ತು ಕೂಡ ಅದೇ ರೀತಿಯಲ್ಲಿ ಸ್ಟೈಲ್, ಅನೇಕ ದೇವರ ಸೇವಕರು ಕೂಡ ಹಿಪ್ಪಿ ಕೂದಲು ಬಿಟ್ಟುಕೊಂಡು ಅದನ್ನ ಸ್ಟೈಲ್ ಮಾಡಿಕೊಂಡು ಟೈಮರ್ ಮಾಡಿಕೊಂಡು ಇರೋರು ಕೂಡ ಇದ್ದಾರೆ. ಹಾಗೆ ಇವರೆಲ್ಲ ಯಾರ ದೂತರಾಗಿದ್ದಾರೆ, ಯಾವ ಸೇವಕರಾಗಿದ್ದಾರೆ, ಸೈತಾನನ ಸೇವಕರಾಗಿದ್ದಾರೆ, ಸೈತಾನನ ದೂತರಾಗಿದ್ದಾರೆ. ಇವರು ಸೈತಾನನ ಹಿಂಬಾಲಿಸೋರಾಗಿದ್ದಾರೆ. ಇದು ರೋಮ 8ನೇ ಅಧ್ಯಾಯ 40ರಿಂದ 46ರವರೆಗೆ ಅಲ್ಲಿ ಓದುವಾಗ ಸ್ಪಷ್ಟವಾಗಿ ಯೋಹಾನನ ಮುಖಾಂತರ ಯೇಸು ಸ್ವಾಮಿ ಹೇಳಿದಂತ ಮಾತು ಕೂಡ ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ.
ಆಗಲ್ಲಿ ದೇವ್ರು ಕೇಳ್ತಾರೆ, ನೀನು ನನ್ನಲ್ಲಿ ಭಯಭಕ್ತಿ ಇಲ್ಲದನ್ನು ಯೋಬನನ್ನು ನೀನು ನೋಡಿದ್ದೀಯಾ? ಅವನಲ್ಲಿ ಯಾವುದೇ ತಪ್ಪು ಇಲ್ಲ, ಅವನಿಗೆ ಭೂಲೋಕದಲ್ಲಿ ಅವನು ಎಲ್ಲಿಯೂ ಇಂಥ ಮನುಷ್ಯನು ಸಿಕ್ಕುವುದಿಲ್ಲ ಅಂತೇಳಿ ಸೈತಾನಿಗೆ ದೇವರು ಕೇಳ್ತಾ ಇದ್ದಾರೆ. ನನ್ನ ದಾಸ ಅವನು ಅಂತೇಳಿ ಅವನು ಏನ್ ಮಾಡಿದ್ದಾನೆ, ಯೋಬನ ಹತ್ರ ಹೋಗಿದ್ದಾನೆ. ಆದ್ರೆ ಅವನ ಒಂದು ಯಥಾರ್ಥ ಚಿತ್ತ ದೇವರ ಮೇಲೆ ಪ್ರೀತಿ ವಿಶ್ವಾಸ ಇರುವುದರಿಂದ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ಲಿಲ್ಲ, ಅವನನ್ನು ಏನು ಮಾಡಲು ಸಾಧ್ಯವಾಗ್ಲಿಲ್ಲ. ಹಾಗೆ ಇವನು ಏನಾದ್ರೂ ಮಾಡಿ ಕೆಡಿಸ್ಬೇಕಲ್ಲ ಅಂತ ಹೇಳಿ ಎಲ್ಲಿ ಮಾಡಿದ್ದಾನೆ, ದೇವರ ಬಳಿಗೆ ಬಂದಾಗ ದೇವರು ಈ ಪ್ರಶ್ನೆಯನ್ನ ಮಾಡ್ತಾರೆ. ಯಾಕಂದ್ರೆ ಭೂಲೋಕದಲ್ಲಿ ಇಡೀ ನಾನು ಸುತ್ತಿ ಬಂದೆ ಅಂತ ಇವನು ಹೇಳ್ತಾನಲ್ಲ, ಆಗ ಅಲ್ಲಿ ನನ್ನ ಯೋಬ ನೀನು ನೋಡಿರ್ಬೇಕಲ್ಲ, ಆಗ ನನ್ನ ಭಕ್ತನ ನಿನಗೆ ಗೊತ್ತಿರ್ಬೇಕಲ್ಲ ಅಂತ. ಹಾಗೆ ನಿಜವಾಗಿ ದೇವರು ಆರಿಸಿಕೊಂಡ ಭಯ ಭಕ್ತಿ ಇರುವಂತ ಸೇವಕರನ್ನ ಭಕ್ತರನ್ನು ಕೂಡ ಸೈತಾನನಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಇದರ ಅರ್ಥವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಸೈತಾನನ ಏನಂತ ಸೈತಾನಿಗೆ ಹೇಳಿದನು ಯಾರು? ದೇವರು. 9ನೇ ವಚನ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ನೋಡಿ, ಅಲ್ಲಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ದೇವರಿಗೆ. ಹೌದು, ನಿನ್ನಲ್ಲಿ ಭಯ ಭಕ್ತಿ, ನಿನ್ನಿಂದ ಲಾಭ ಬೇಕಾದವನಿಗೆ ಹಣ ಕಾಸುಗಳು ಅವು ಇವು ದವಸ ಧಾನ್ಯಗಳು ಎಲ್ಲವೂ ಬರ್ತಾ ಇದೆ, ಅವನು ಚೆನ್ನಾಗಿ ನೀನು ಇಟ್ಟಿದ್ದೀಯಾ, ನಿನ್ನಲ್ಲಿ ಲಾಭ ಇಲ್ಲದೆ ಅವನು ನಿನ್ನ ಹಿಂದೆ ಬರ್ತಾ ಇದ್ದಾನೋ ಅಂತ ಹೇಳಿ ದೇವರಿಗೆ ಸೈತಾನ ಯೋಬನ ಮೇಲೆ ಚಾಡಿ ಹೇಳಿದವನಾಗಿದ್ದಾನೆ. ಅಲ್ಲಿ ಹೊಟ್ಟೆ ಕಿಚ್ಚಿಂದ ಮಾತನಾಡುತ್ತಾ ಇದ್ದಾನೆ. ಹಾಗೆ ಇವತ್ತು ಏನಾಗಿದೆ, ದೇವರಿಂದ ಇವತ್ತು ದೇವರು ಆರಿಸಿಕೊಂಡವರಿಗೆ ಎಲ್ಲಾ ರೀತಿಯಲ್ಲೂ ದೇವರು ಅವರಿಗೆ ಬೇಕಾಗಿದ್ದನ್ನು ಕೊಟ್ಟು ನಡೆಸ್ತಾ ಇರುವಾಗ ಸೈತಾನನಿಗೆ ಅಲ್ಲಿ ಹೊಟ್ಟೆ ಕಿಚ್ಚು. ಹಾಗೆ ಯಾರಿಗಾಗಿ ಸೈತಾನ ನೋಡಿ ಕೆಲವರಿಗೆ ಅಯ್ಯೋ ಅವರು ಏನು ಕೆಲಸ ಮಾಡೋದಿಲ್ಲ, ಏನು ದುಡಿಯೋದಿಲ್ಲ, ಆದ್ರೂ ಚೆನ್ನಾಗಿ ತಿರುಗಾಡ್ತಾರೆ, ಒಳ್ಳೆ ಬಟ್ಟೆ ಹಾಕ್ತಾರೆ, ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾರೆ, ವಾಹನದಲ್ಲಿ ತಿರುಗಾಡ್ತಾರೆ, ಅವನಿಗೆ ಲಾಭ ಇಲ್ಲದೆ ಹೀಗೆಲ್ಲ ಆಗ್ತದೆ ಏನಪ್ಪ, ಅವನು ಲಾಭಕ್ಕಾಗಿ ಹೀಗೆ ಹೋಗ್ತಾ ಇದ್ದಾನೆ ಅಂತ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಸರಿಯಾಗಿ ದೇವರ ವಾಕ್ಯದ ಪ್ರಕಾರ ಒಂದು ವೇಳೆ ಅವನ ಮನೆಯವರೇ ಕಡುವೈರಿಗಳಾಗುವರು ಅಂತೇಳಿ ಮೀಕ 7, 5, 6 ಮತ್ತಾಯ 10, 35ರಿಂದ 39ರವರೆಗೆ ಓದುವಾಗಲೂ ಅಲ್ಲಿ ಇದೇ ಕಾಣ್ತದೆ. ಲೋಕ 12, 14ನೇ ವಚನದಲ್ಲಿ ಮತ್ತಾಯ 19ನೇ ವಚನದಲ್ಲಿ ಕೂಡ ಓದುವಾಗ ಆಗ ಅನೇಕರಿಗೆ ಏನಾಗ್ತದೆ, ದೇವರು ಯಾರ ಕೈಲಿ ಕೊಡಿಸ್ಬೇಕು ಆ ರೀತಿಯಲ್ಲಿ ಕೊಡಿಸೋರಿಗೆ ಆಸ್ತಿ ಪಾಸ್ತಿ ಮನೆ ಏನು ಇಲ್ಲದಿದ್ರು ಅವರಿಗೆ ಬೇಕಾಗಿದ್ದನ್ನೆಲ್ಲವನ್ನ ಕೊಟ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ದೇವರ ಒಂದು ಸೇವಕರಾಗಿ. ಆಗಲ್ಲಿ ಕೆಲವರಿಗೆ ಏನಾಗ್ತದೆ, ಅವ್ರ ಮೇಲೆ ಹೊಟ್ಟೆ ಕಿಚ್ಚು, ನಾವು ಇಷ್ಟು ದುಡಿತೇವೆ, ಇಷ್ಟು ಮಾಡ್ತೇವೆ, ನಮಗೆ ಇಷ್ಟು ಚೆನ್ನಾಗಿ ತಿರುಗಾಡಕ್ ಆಗೋದಿಲ್ಲ, ಇಂಥವ್ರಿಗೆ ಇಲ್ಲಿ ನೋಡಿ ಏನಾಗ್ತದೆ, ಅವನಿಗೆ ಏನೂ ಇಲ್ಲ ಆದ್ರೂ ಇಷ್ಟು ಚೆನ್ನಾಗಿ ತಿರುಗಾಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ, ಯಾಕೆ ಮಾತಾಡ್ತಾನೆ, ಅಯ್ಯೋ ಅಂತ ಹೇಳಿ ಬಹಳ ಹೊಟ್ಟೆ ಕಿಚ್ಚಿನಿಂದ ಮಾತಾಡ್ತಾರೆ. ಇದು ನನಗೂ ಕೂಡ ಇವತ್ತು ಬಹಳ ಜನರು ನನ್ನ ಎದುರೇ ಮಾತಾಡೋರಾಗಿದ್ದಾರೆ. ಆದ್ರೆ ಇತ್ತೀಚೆಗೆ ದೇವರು ನನ್ನ ಮುಖಾಂತರ ಮಾತಾಡೋ ಸರಿಯಾದ ಉತ್ತರವನ್ನ ಕೊಟ್ಟ ಮೇಲೆ ಈಗೆಲ್ಲರೂ ಸ್ವಲ್ಪ ಬಾಯಿ ಮುಚ್ಚಿ ಕೂತಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗಿದ್ದಾಗ ಅಂಥವ್ರ ಹತ್ರ ಯಾರಿದ್ದಾರೆ, ಹೊಟ್ಟೆ ಕಿಚ್ಚಿ ಪಡುವವರಲ್ಲಿ ಸೈತಾನ ಇದ್ದಾನೆ. ಅಂದ್ರೆ ದೇವರ ವಿಷಯದಲ್ಲಿ ಚಾಚೂ ತಪ್ಪದೆ ಮುಂದೆ ಸಾಕಿದಾಗ ಅವರು ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಯಾರು ಕಷ್ಟಪಡ್ತಾರೋ, ಅವರಲ್ಲಿ ಏನು ತಪ್ಪಿಲ್ಲದಿದ್ದರೂ ಕೂಡ ಅಂಥವ್ರ ಮೇಲೆ ಯಾರು ಹೊಟ್ಟೆ ಕಿಚ್ಚಿ ಪಡ್ತಾರೋ ಅವರಲ್ಲಿ ಸೈತಾನ ಇದ್ದಾನೆ ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ಸೈತಾನ ಏನ್ ಹೇಳ್ತಾನೆ ಅಲ್ಲಿ, ದೇವರಲ್ಲಿ ಭಯಭಕ್ತಿ ಲಾಭ ಇಲ್ಲದೆ ಇಟ್ಟಿದ್ದಾನೋ ಅಂತ ಹೇಳಿ. ಸರಿ, 10ನೇ ವಚನ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ನೋಡಿ ಮತ್ತೆ ಹೇಳ್ತಾನೆ ಸೈತಾನ, ಅವನಿಗೆ ಯಾರು ಏನು ತೊಂದರೆ ಮಾಡಿದಾಗ ಅವನಿಗೆ ನೀನೇ ಕಾವಲಾಗಿದ್ದೀಯಲ್ಲಪ್ಪ, ಆದ್ರಿಂದ ಅವನು ಆಸ್ತಿವಂತನು ಆಗಿದ್ದಾನೆ, ದೊಡ್ಡವನು ಆಗಿದ್ದಾನೆ, ಅವನ ಯಾರು ಏನ್ ಮಾಡಕ್ಕೂ ಮುಟ್ಟುವುದಿಲ್ಲ ಅಂತೇಳಿ ಮತ್ತೆ ದೇವರನಲ್ಲಿ ಹುರಿದುಂಬಿಸ್ತಾ ಇದ್ದಾನೆ. ದೇವರ ಮನಸ್ಸನ್ನು ಕೆಡಿಸ್ಲಿಕ್ಕೆ ನೋಡ್ತಾ ಇದ್ದಾನೆ ಯಾರು, ಈ ಸೈತಾನ್. ಹಾಗೆ ಇವತ್ತು ಅನೇಕ ಈಗಾಗಲೇ ನಾವು ತಿಳಿದುಕೊಂಡಾಗ ಹೊಟ್ಟೆ ಕಿಚ್ಚು ಅದು ಇದು ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಕೆಲವರು ಒಳ್ಳೆ ರೀತಿಯಲ್ಲಿ ಆಗ್ತಾ ಬಂದಾಗ ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಅಯ್ಯೋ ಅವ್ರು ಹಾಗೆ ಆದ್ರು ಹೀಗಾದ್ರು ನಮಗೆ ಹೀಗೆ ಆಗ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳ್ಕೊಂಡು ಮತ್ತೆ ಹೊಟ್ಟೆ ಕಿಚ್ಚು ಯಾರು ಪಡ್ತಾರೋ ಅವರಲ್ಲಿ ಸೈತಾನ ಮಾತನಾಡ್ತಾ ಇದ್ದಾನೆ. ಅವರ ದೇವರು ಅವರಿಗೆ ಸೈತಾನ್ಯ ದೇವರಾಗಿದ್ದಾನೆ, ಸೈತಾನ್ಯ ತಂದೆಯಾಗಿದ್ದಾನೆ. ಇದು ಆಗ್ಲೇ ಹೇಳಿದಾಗೆ ಯೋಹಾನ 8ನೇ ಅಧ್ಯಾಯದಲ್ಲಿ 40ರಿಂದ 46ರವರೆಗೆ ಓದುವಾಗ ಅಲ್ಲಿ ಗೊತ್ತಾಗ್ತದೆ ಇಂಥವರ ತಂದೆ ಸೈತಾನ. ಆದಿಯಿಂದಲೇ ಅವರು ಸೈತಾನೊಂದಿಗೆ ಇರೋರು.
ಆದ್ರಿಂದ ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಒಳ್ಳೆಯದಾಗೋದನ್ನ ಕಂಡ್ರೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದುವೇ ಸೈತಾನ ದೇವರಿಗೆ ಹೇಳ್ತಾನೆ, ಅವನಿಗೆ ಏನಾಗದಾಗೆ ನೀನು ಬೇಲಿ ಹಾಕಿದೀಯಲ್ಲ. ಈಗ ಒಂದು ರೈತರು ಬೆಳೆ ಬೆಳೆದಾಗ ಅಲ್ಲಿ ಹೊರಗಿನಿಂದ ಪ್ರಾಣಿಗಳು ಅದನ್ನ ಕರುಗಳು ಬಂದು ತಿನ್ನದ ಹಾಗೆ ಏನ್ ಮಾಡ್ತಾರೆ, ತಂತಿ ಬೇಲಿಯನ್ನು ಹಾಕ್ತಾರೆ ಅಥವಾ ಕಾಂಪೌಂಡ್ ಕಟ್ತಾರೆ. ಭದ್ರವಾಗಿರ್ಬೇಕು ಅಂತೇಳಿ ಒಂದು ಮನೆಗೂ ಅದೇ ರೀತಿ ಕಾಂಪೌಂಡ್ ಅನ್ನು ಕಟ್ತಾರೆ. ಅದೇ ರೀತಿಯಲ್ಲಿ ಸೈತಾನ ದೇವರಿಗೆ ಹೇಳ್ತಾನೆ, ಅವನಿಗೆ ನೀನು ಬೇಲಿ ಹಾಕಿದ್ದೀಯಾ ಅಂತ ಹೇಳಿದ್ರೆ ನಮಗೆ ಸ್ತೋತ್ರ. ಸರಿ, ಮುಂದೆ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಮತ್ತೆ ನೋಡಿ ಅಲ್ಲಿ ಹೇಳ್ತಾ ಇದ್ದಾನೆ, ಅವನು ಕೈ ಹಾಕಿದ ಎಲ್ಲಾ ಕೆಲಸ ಕಾರ್ಯಗಳು ಒಳ್ಳೇದಾಗ್ತಾ ಬರೋದರಿಂದ ಅವನನ್ನು ನೀನು ಏನ್ ಮಾಡ್ತಾ, ಅವನು ವೃದ್ಧಿಯಾಗುತ್ತಾ ಬಂದಿದೆ. ನೀನು ಅವನಿಗೆ ಸಹಾಯಕನಾಗಿ ನಿಂತಿದ್ದೀಯಲ್ಲಪ್ಪ, ಆದ್ರಿಂದ ಅವನು ವೃದ್ಧಿಯಾಗುತ್ತಾ ಬಂದ ಅಂತ ಹೇಳಿದ್ರೆ ನಮಗೆ ಸ್ತೋತ್ರ. ಹಾಗೆ ನೋಡಿ, ಒಳ್ಳೆ ರೀತಿಯಲ್ಲಿ ಯಾರು ಜೀವಿಸ್ತಾರೋ ಚಾಚು ತಪ್ಪದೆ 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ನಮಗೆ ಮೋಸ ದಗ ಅನ್ಯಾಯ ಮಾಡದೆ ದುಡಿದು ತನ್ನಿಗೆ ತಾನಾಗಿ ಗಂಡ ಹೆಂಡತಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಎಲ್ಲಿ ಜೀವಿಸ್ತಾರೋ ಅವರೊಂದಿಗೆ ದೇವರೇ ಇದ್ದು ಅವರ ಎಲ್ಲ ಕಾರ್ಯವನ್ನ ಸಫಲ ಮಾಡ್ತಾರೆ ಅಂತ ಇದ್ವಿ ಅರ್ಥವಾಗಿದೆ. ಕೀರ್ತನೆ 91ರಲ್ಲಿ ರಕ್ಷಣೆಯ ವಾಗ್ದಾನ. ಯೋಹಾನ 15ನೇ ಅಧ್ಯಾಯ 5ನೇ ವಚನ ಕೊನೆಯಲ್ಲಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ಕೂಡ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಒಳ್ಳೆ ರೀತಿಯಲ್ಲಿ ದೇವರು ಆದುಕೊಂಡವರನ್ನು ನಡೆಸ್ತಾ ಇರುವಾಗ ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ದೇವರೇ ಕೊಡುವನಾಗಿದ್ದಾನೆ, ಸಫಲ ಮಾಡ್ತಾರೆ. ಮತ್ತಾಯ 6:33 ಓದುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ನಿನಗೆ ಅದರೊಂದಿಗೆ ಎಲ್ಲವೂ ಬರುತ್ತದೆ ಅಂತೇಳಿ. ಈ ಕಡೆ ಸೈತಾನ ಬೇಕು, ದೇವರು ಬೇಕು, ಪ್ರಾಪಂಚಿಕ ಬೇಕು, ಲಾಭ ಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ಕಾರ್ಯವು ಕೈಗೂಡುವುದಿಲ್ಲ. ಅದನ್ನೇ ಇದು ನೋಡಿ, ಸೈತಾನಿ ಕೂಡ ಚೆನ್ನಾಗಿ ಗೊತ್ತಿರದ ಕಾರಣ ಅಂದ್ರೆ ಪರಲೋಕದಲ್ಲಿ ದೇವರ ದೂತನಾಗಿದ್ದ, ಅಲ್ಲಿ ದೇವರನ್ನು ಆರಾಧಿಸುವವರಾಗಿದ್ದ, ಆದ್ರಿಂದ ದೇವರ ವಿಷಯ ಅವನಿಗೆಲ್ಲವೂ ಗೊತ್ತಿದೆ. ಹಾಗೆ ಇಲ್ಲಿ ಕೂಡ ಈ ಒಳ್ಳೆತನದಲ್ಲಿ ಇರುವವರನ್ನ ಸಭೆಯಲ್ಲಿ ಆಗಲಿ ಇತರರಾಗಲಿ ಯಾರು ಕೆಡಿಸ್ತಾರೋ ಅವರು ಸೈತಾನ ಸೇವಕರಾಗಿದ್ದಾರೆ, ದುಷ್ಟರಾಗಿದ್ದಾರೆ. ಅವರಿಗೆ ನರಕ ಎಂಬ ತೀರ್ಪಾಗಿದೆ. ಅವರು ದೀಕ್ಷಾ ಸ್ಥಾನ ಪಡ್ಕೊಳ್ಳಿ, ಕರ್ತರ ಭೋಜನ ಪಡ್ಕೊಳ್ಳಿ, ಸಭೆ ನಡೆಸಲಿ, ಆಗ್ಲಿ ಹೇಳಿದಾಗ ಏನೇನೋ ಮಾಡ್ಲಿ, 1 ಪೇತ್ರ 4:6 ನೋಡಿದಾಗ ಖಂಡಿತವಾಗಿಯೂ ನೆಹೆಮೀಯ 9ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಖಂಡಿತವಾಗಿ ಇಂಥವ್ರು ಏನಾಗಿದ್ದಾರೆ, ನರಕವೆಂಬ ತೀರ್ಪು ಇವರಿಗೆ ಆಗಿ ಹೋಗಿದೆ. ಅದು ಸೈತಾನಿಗೆ ಚೆನ್ನಾಗಿ ಗೊತ್ತಿದೆ. ದೇವರಿಂದ ಆಶೀರ್ವಾದ ಇಲ್ಲದೆ ಯಾರೂ ಐಶ್ವರ್ಯವಂತರಾಗಲು ಸಾಧ್ಯವಿಲ್ಲ. ಅಂದ್ರೆ ಈ ಪ್ರಾಪಂಚಿಕ ವಿಷಯದಲ್ಲಿ ಅನ್ಯಾಯ ದಗ ಮೋಸ ರಾಜಕಾರಣ ಮಾಡಿಕೊಂಡಲ್ಲ, ಒಳ್ಳೆ ರೀತಿಯಲ್ಲಿ ಯಾವುದಕ್ಕೂ ತಪ್ಪಿಲ್ಲದೆ ದೇವರ ದೃಷ್ಟಿಯಲ್ಲೂ ತಪ್ಪಿಲ್ಲದೆ ಯಾರು ಐಶ್ವರ್ಯವಂತರಾಗ್ತಾರೋ ಅದು ದೇವರಿಂದಲೇ ಬರುವಂತದ್ದು. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಇದನ್ನು ಚೆನ್ನಾಗಿ ಜೀವಿಸಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಯವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.